ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರಗಳು. ತುಲಾರಾಶಿಯವರಿಗೆ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ತುಲಾರಾಶಿಯವರಿಗೆ ನಮಸ್ಕಾರಗಳು. ಶತಮಾನಗಳ ಕಾಯುವಿಕೆಯ ನಂತರ ಲಕ್ಷ್ಮೀದೇವಿಯ ಆಗಮನವು ವಾಸ್ತವವಾಗಿದೆ. ಮತ್ತು ಸ್ನೇಹಿತರೆ, ಇದು ಒಂದು ಅದ್ಭುತ ಸಂಯೋಗ. ಇದು ಒಂದು ಶುಭ ಸಂದರ್ಭವನ್ನು ತಂದಿದೆ. ಇದಕ್ಕಾಗಿ ಕಾಯುವಿಕೆ ವರ್ಷಗಳ ಕಾಲವಲ್ಲ, ಶತಮಾನಗಳ ಕಾಲ. ಇಂದು ಸಾಮಾನ್ಯ ದಿನವಲ್ಲ. ಇಂದು ಲಕ್ಷ್ಮೀದೇವಿಯು ನಿಮ್ಮ ತುಲಾರಾಶಿಯ ಜನರ ಮನೆ ಬಾಗಿಲಲ್ಲಿ ಇರುತ್ತಾಳೆ. ಅಂತಹ ಸಂಯೋಗವು ಎಲ್ಲರ ಜೀವನದಲ್ಲಿ ಮತ್ತೆ ಮತ್ತೆ ಬರುವುದಿಲ್ಲ. ಅದೃಷ್ಟವು ನಿಮ್ಮ ಬಾಗಿಲನ್ನು ತಟ್ಟುವ ಸಮಯ ಇದು. ಅದು ಕೂಡ ಯಾವುದೇ ಷರತ್ತುಗಳಿಲ್ಲದೆ, ಯಾವುದೇ ಅಡೆತಡೆಗಳಿಲ್ಲದೆ. ನಿಮ್ಮ ತಲೆಯಲ್ಲಿ ಬರೆದಿರುವುದನ್ನು ನೀವು ಲಕ್ಷಾಂತರ ಕಷ್ಟಗಳನ್ನು ಎದುರಿಸಿದರೂ ಸಹ ಸಾಧಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಅದೃಷ್ಟವು ನಿಮ್ಮನ್ನು ತಲುಪಿದಾಗ ಮತ್ತು ಸಮೃದ್ಧಿಯು ನಿಮ್ಮ ಬಾಗಿಲನ್ನು ತಟ್ಟಿದಾಗ ದೇವರ ಶ್ರೇಷ್ಠ ಅನುಗ್ರಹವು ನಿಮ್ಮ ಜೀವನದಲ್ಲಿ ಇಳಿಯಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಇಂದು ಅದೇ ಘಟನೆ ಸಂಭವಿಸಲಿದೆ. ಸ್ನೇಹಿತರೆ, ಈ ಮುಂಬರುವ 24 ಗಂಟೆಗಳಲ್ಲಿ 3 ಶುಭ ಯೋಗಗಳು ನಿಮ್ಮ ಜೀವನವನ್ನು ಏಕಕಾಲದಲ್ಲಿ ಪ್ರವೇಶಿಸುತ್ತಿವೆ. 369 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಇಂತಹ ಅದ್ಭುತ ಯೋಗ ಬಂದಿದೆ. ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳಬೇಡಿ. ತುಲಾರಾಶಿಯವರ ಇಲ್ಲಿಯವರೆಗೆ ನಿಮಗೆ ಸಂಪೂರ್ಣವಾಗಿ ಅಸಾಧ್ಯವೆಂದು ತೋರುತ್ತಿದ್ದ ಪ್ರತಿಯೊಂದು ದೊಡ್ಡ ಮತ್ತು ಚಿಕ್ಕ ಕನಸು ಇಂದು ನನಸಾಗಬಹುದು. ಅದಕ್ಕಾಗಿಯೇ ಮೊದಲನೆಯದಾಗಿ ನಾವು ಕೈ ಜೋಡಿಸಿ ನಿಮ್ಮ ರಾಶಿಚಕ್ರದ ಅಧಿಪತಿಯಾದ ಲಕ್ಷ್ಮೀ ದೇವತೆ, ಕುಬೇರ ದೇವತೆ ಮತ್ತು ಶುಕ್ರದೇವನನ್ನು ಪ್ರಾರ್ಥಿಸೋಣ. ಓ ಲಕ್ಷ್ಮೀ ದೇವತೆ, ಓ ಸಂಪತ್ತಿನ ದೇವತೆ, ಕುಬೇರ ದೇವತೆ, ಓ ಶುಕ್ರದೇವ, ಸೌಂದರ್ಯ ಮತ್ತು ಸಂಪತ್ತಿನ ದಾತ. ಈ ವಿಡಿಯೋವನ್ನು ಪ್ರಾಮಾಣಿಕ ಹೃದಯದಿಂದ ಇಷ್ಟಪಡುವವರು ಮತ್ತು ಕಮೆಂಟ್ ವಿಭಾಗದಲ್ಲಿ ಕಮೆಂಟ್ ಮಾಡುವವರು ಜೈ ಲಕ್ಷ್ಮೀ ಮಾತಾ, ಅವರ ಜೀವನದಲ್ಲಿ ತುಂಬಾ ಸಂಪತ್ತು ಮತ್ತು ಸಂತೋಷವನ್ನು ಸುರಿಯಿರಿ. ಅವರು ಸ್ವತಃ ದಣಿದಿರುತ್ತಾರೆ. ನಿಮ್ಮ ಕೃಪೆಯನ್ನು ಅವರ ಇಡೀ ಕುಟುಂಬದ ಮೇಲೆ ಯಾವಾಗಲೂ ಇಡಿಸಿ. ಸ್ನೇಹಿತರೆ, ಇಂದಿನ ಸಮಯ ತುಲಾರಾಶಿಯವರಿಗೆ ಒಂದು ಪವಿತ್ರಕ್ಕಿಂತ ಕಡಿಮೆಯಲ್ಲ. ಕೆಲವೊಮ್ಮೆ ದೇವರು ತನ್ನ ಪ್ರಿಯ ಭಕ್ತರನ್ನು ಪರೀಕ್ಷಿಸುತ್ತಾನೆ. ಹಲವು ಬಾರಿ ಅದೃಷ್ಟ ನಮ್ಮನ್ನು ಬಿಟ್ಟು ಹೋಗಿದೆ ಎಂದು ಅನ್ನಿಸುತ್ತದೆ. ನಮ್ಮ ಕಠಿಣ ಪರಿಶ್ರಮಕ್ಕೆ ನಾವು ಅರ್ಹರಾದ ಫಲಿತಾಂಶಗಳನ್ನು ಪಡೆಯುತ್ತಿಲ್ಲ ಎಂದು ಅನ್ನಿಸುತ್ತದೆ. ದುಃಖ ಮತ್ತು ಸಂಕಟಗಳು ಜೀವನದ ಒಂದು ಭಾಗವಾಗಿ ಮಾರ್ಪಟ್ಟಿವೆ ಎಂದು ಅನ್ನಿಸುತ್ತದೆ. ಆದರೆ ಸತ್ಯವೇನೆಂದರೆ, ನಮ್ಮ ಪರೀಕ್ಷೆ ಮುಗಿಯುವವರೆಗೂ ದೇವರು ನಮಗೆ ನಿಜವಾದ ಆಶೀರ್ವಾದವನ್ನು ನೀಡುವುದಿಲ್ಲ. ಇಂದು ಆ ಸಮಯ ಬಂದಿದೆ. ಈಗ ನಿಮ್ಮ ಪರೀಕ್ಷೆಗಳು ಕೊನೆಗೊಳ್ಳಲಿವೆ. ಈಗ ನಿಮ್ಮ ಅದೃಷ್ಟ ಮೇಲುಗೈ ಸಾಧಿಸಲಿದೆ. ಈಗ ನಿಮ್ಮ ಅದೃಷ್ಟದ ಬಾಗಿಲುಗಳು ತೆರೆಯಲಿವೆ. ಮುಂದಿನ ಕೆಲವು ಗಂಟೆಗಳಲ್ಲಿ ಇಂದು ನಿಮ್ಮ ಜೀವನದಲ್ಲಿ ಏನೇ ದೊಡ್ಡ ಅಡೆತಡೆಗಳಿದ್ದರೂ, ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿರುವ ಆ ನೋವುಗಳು ಒಂದೊಂದಾಗಿ ಕಣ್ಮರೆಯಾಗಲು ಪ್ರಾರಂಭಿಸುತ್ತವೆ. ಇದು ಕೇವಲ ಕಲ್ಪನೆಯಲ್ಲ. ನೀವು ವರ್ಷಗಳಿಂದ ಮಾಡಿದ ತಪಸ್ಸು ಮತ್ತು ಪ್ರಾರ್ಥನೆಗಳಿಗೆ ಇದು ದೈವಿಕ ಸಂಕೇತ. ಯಾರ ಜಾತಕದಲ್ಲಿ ಲಕ್ಷ್ಮೀ ಮತ್ತು ಭೋಲೆನಾಥನ ವಿಶೇಷ ಅನುಗ್ರಹವಿದೆಯೋ ಅವರ ಜೀವನದಲ್ಲಿ ದುಃಖ ಮತ್ತು ಸಂಕಟ ನಿಲ್ಲಲು ಸಾಧ್ಯವಿಲ್ಲ. ಈಗ ತುಲಾರಾಶಿಯ ಜಾತಕದಲ್ಲಿ ಅದೇ ಅನುಗ್ರಹ ಮತ್ತು ಅದೃಷ್ಟ ಇಳಿಯಲಿದೆ. ಆದರೆ ಸ್ನೇಹಿತರೆ, ನೀವು ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಏಕೆಂದರೆ ಅದೃಷ್ಟಕ್ಕೆ ಸಂಬಂಧಿಸಿದ ಈ ಸಮಯ ಬಹಳ ಸೂಕ್ಷ್ಮವಾಗಿರುತ್ತದೆ. ಒಂದು ಸಣ್ಣ ತಪ್ಪು ಕೂಡ ನಿಮ್ಮ ಶುಭಯೋಗದ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಈಗ ನಾನು ನಿಮಗೆ 3 ಪ್ರಮುಖ ತಪ್ಪುಗಳ ಬಗ್ಗೆ ಹೇಳಲಿದ್ದೇನೆ. ನೀವು ಇವುಗಳನ್ನು ನಿಮ್ಮ ಜೀವನದಿಂದ ತೆಗೆದುಹಾಕಿದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ವಾಸಿಸುತ್ತಾಳೆ. ಮೊದಲನೆಯ ತಪ್ಪು ಎಂದರೆ ಮಾದಕ ದ್ರವ್ಯಗಳು ಅಥವಾ ವ್ಯಸನಾಧಿಕ ವಸ್ತುಗಳನ್ನು ಸೇವಿಸುವುದು, ಕೋಪದಿಂದ ಅಸಹ್ಯ ಭಾಷೆಯನ್ನು ಉಪಯೋಗಿಸುವುದು. ನಿಮ್ಮ ಮನೆಯಲ್ಲಿ ಜನರೊಂದಿಗೆ ಕೋಪದಿಂದ ಜಗಳವಾಡಿದರೆ ಅಂತಹ ಸಮಯದಲ್ಲಿ ಲಕ್ಷ್ಮೀದೇವಿಯು ಕೋಪಗೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ. ಎರಡನೆಯ ದೊಡ್ಡ ತಪ್ಪು ಎಂದರೆ ಯಾರನ್ನಾದರೂ ತಮಾಷೆಗಾಗಿಯಾದರೂ ಕೀಳಾಗಿ ನೋಡುವುದು, ಅವರನ್ನು ಅವಮಾನಿಸುವುದು, ಯಾರಾದರೂ ಸ್ವಾಭಿಮಾನಕ್ಕೆ ಧಕ್ಕೆ ತರುವುದು. ಪ್ರತಿಯೊಬ್ಬರ ಅದೃಷ್ಟವು ಅವರ ಕರ್ಮಕ್ಕೆ ಸಂಬಂಧಿಸಿದೆ. ನಾವು ಯಾರನ್ನಾದರೂ ಕೀಳಾಗಿ ನೋಡಿದರೆ ನಮ್ಮ ಅದೃಷ್ಟ ಶಕ್ತಿಯು ಕಡಿಮೆಯಾಗುತ್ತದೆ. ಮೂರನೆಯ ತಪ್ಪು ಎಂದರೆ ಅಸೂಯೆ ಮತ್ತು ದ್ವೇಷದ ಭಾವನೆಗಳನ್ನು ಹೊಂದಿರುವುದು. ನಿಮ್ಮ ಮನಸ್ಸಿನಲ್ಲಿ ಯಾರೊಬ್ಬರ ಬೆಳವಣಿಗೆ ಮತ್ತು ದ್ವೇಷವನ್ನು ನೀವು ನೋಡಿದರೆ ನೀವು ನಿಮ್ಮ ಸ್ವಂತ ಅದೃಷ್ಟವನ್ನು ಸುಟ್ಟು ಹಾಕಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ನಿಜವಾದ ಸಮೃದ್ಧಿಯು ಮತ್ತು ಶಾಶ್ವತ ಸಂತೋಷವು ಅಲ್ಲಿಗೆ ಬರುತ್ತದೆ ಎಲ್ಲಿ ನಾವು ಇತರರ ಸಂತೋಷದಲ್ಲಿ ಸಂತೋಷವಾಗಿರಲು ಕಲಿಯುತ್ತೇವೆ. ನಾವು ಅವರ ಬೆಳವಣಿಗೆಯನ್ನು ಬಯಸುತ್ತೇವೆ.
ನೀವು ಈ 3 ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ಅಂತಹ ಶುಭ ಚಕ್ರವು ಇಂದಿನಿಂದಲೇ ತುಲಾರಾಶಿಯ ಜೀವನದಲ್ಲಿ ಪ್ರಾರಂಭವಾಗುತ್ತದೆ. ಇದು ನಿಮ್ಮನ್ನು ಸಂಪತ್ತು, ಗೌರವ ಮತ್ತು ಶಾಶ್ವತ ಸಂತೋಷದ ಕಡೆಗೆ ಕರೆದು ಹೋಗುತ್ತದೆ. ಸ್ನೇಹಿತರೆ, ಇವು ಇಂದಿನ ಸಾಮಾನ್ಯ ನಿಯಮಗಳಲ್ಲ. ಇವು ನಮ್ಮ ಪ್ರಾಚೀನ ಋಷಿಗಳು ನೀಡಿದ ತತ್ವಗಳು. ಇಂದು ಇವುಗಳನ್ನು ಅನುಸರಿಸಿ ಜೀವನದ ಪ್ರತಿಯೊಂದು ಭಾಗವು ಹೇಗೆ ಅಭಿವೃದ್ಧಿಯಾಗುತ್ತದೆ ಎಂದು ನೋಡಿ. ಈಗ ನಾನು ನಿಮಗೆ ಆ ಪರಿಹಾರಗಳ ಬಗ್ಗೆ ವಿವರವಾಗಿ ಹೇಳುತ್ತೇನೆ. ಇಂದು ತುಲಾರಾಶಿಯವರಿಗೆ ಇವುಗಳ ಅಗತ್ಯ ಅತ್ಯಂತ ದೊಡ್ಡದು. ನಿಮ್ಮ ಮನೆಯ ಖಜಾನೆ ಎಂದಿಗೂ ಖಾಲಿಯಾಗದಿರುವಂತೆ ನೋಡಿಕೊಳ್ಳಲು ಲಕ್ಷ್ಮೀದೇವಿಯು ಯಾವಾಗಲೂ ನಿಮ್ಮ ಮನೆಯಲ್ಲಿರುತ್ತಾಳೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಯಾವ ಬದಲಾವಣೆಗಳು ಸಂಭವಿಸಲಿವೆ, ಅದು ನಿಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತದೆ, ವೃತ್ತಿ ಜೀವನದಲ್ಲಿ ನಿಮ್ಮ ಪಾದಗಳಿಗೆ ಮುತ್ತಿಡಲಿರುವ ದೊಡ್ಡ ಒಳ್ಳೆಯ ಸುದ್ದಿ ಯಾವುದು, ಹಣ ಮತ್ತು ಕುಟುಂಬ ಜೀವನದಲ್ಲಿ ದೊಡ್ಡ ಸಂತೋಷಗಳು ಯಾವುವು, ಇದೆಲ್ಲವನ್ನು ನಾವು ನಿಮಗೆ ವಿವರವಾಗಿ ಹೇಳುತ್ತಿದ್ದೇವೆ. ಸ್ನೇಹಿತರೆ, ಜೀವನದಲ್ಲಿ ಇಷ್ಟು ದೊಡ್ಡ ದೈವಿಕ ಸಂಯೋಗ ಬಂದಾಗ ಆ ಸಮಯದಲ್ಲಿ ಎಲ್ಲ ಕಡೆಯಿಂದ ಹೊಸ ಶಕ್ತಿಯ ಚಲನೆಯನ್ನು ಅನುಭವಿಸಲಾಗುತ್ತದೆ. ಇಂದು ನಿಮ್ಮ ಅದೃಷ್ಟದ ನಿಧಿಯು ಲಕ್ಷ್ಮೀ ಮತ್ತು ಕುಬೇರ ಮಹಾರಾಜರ ಆಶೀರ್ವಾದದಿಂದ ನಿಮ್ಮ ಮನೆಗೆ ಬರುತ್ತದೆ. ಹಾಗಾಗಿ ಮೊದಲು ನಿಮ್ಮ ಮನಸ್ಸು ಮತ್ತು ಮನೆಯನ್ನು ಸ್ವಚ್ಛವಿಟ್ಟುಕೊಳ್ಳಿ. ಮನೆಯ ಯಾವುದೇ ಮೂಲೆಯನ್ನು, ವಿಶೇಷವಾಗಿ ಮನೆಯ ಪೂಜಾ ಕೋಣೆ ಅಥವಾ ನೀವು ಹಣ ಮತ್ತು ಆಭರಣಗಳನ್ನು ಸ್ವಚ್ಛವಿಡುವ ಸ್ಥಳವನ್ನು ಅಶುದ್ಧವಾಗಿ ಬಿಡಬೇಡಿ. ನೀವು ಲಕ್ಷ್ಮೀದೇವಿಯನ್ನು ಸ್ವಾಗತಿಸುವ ಸ್ಥಳದಲ್ಲಿ ದೀಪವನ್ನು ಹಚ್ಚಿ, ಗುಲಾಬಿ ಅಥವಾ ಕಮಲದ ಹೂಗಳನ್ನು ಅರ್ಪಿಸಿ ಮತ್ತು ಪ್ರಾಮಾಣಿಕ ಮನಸ್ಸಿನಿಂದ ಪ್ರಾರ್ಥಿಸಿ. ಲಕ್ಷ್ಮೀ ಮಾತಾ, ನಿಮ್ಮ ಕೃಪೆಯನ್ನು ತೋರಿಸಿ ಮತ್ತು ನನ್ನ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿ. ನಿಮ್ಮ ಆಶೀರ್ವಾದದಿಂದ ನನ್ನ ಜೀವನವನ್ನು ಆಶೀರ್ವದಿಸಿ. ಮತ್ತು ಸ್ನೇಹಿತರೆ, ತುಲಾರಾಶಿಯವರು ಸೂರ್ಯ ಮುಳುಗುವ ಸಂಜೆ ಆಗ್ತಾ ಇದ್ದಂಗೆ ಹಠಾತ್ತನೆ ನಿಮ್ಮ ಮನಸ್ಸಿನಲ್ಲಿ ಹೊಸ ಸಕಾರಾತ್ಮಕತೆ ಪ್ರಾರಂಭವಾಗುತ್ತದೆ. ಮನೆಯ ವಾತಾವರಣವು ಹಗುರ ಮತ್ತು ಹಬ್ಬದಂತಾಗುತ್ತದೆ. ಆದ್ದರಿಂದ ಅದೇ ಸಮಯದಲ್ಲಿ ಯಾವುದೇ ಹಳೆಯ ಸಮಸ್ಯೆ ಸ್ವತಃ ಪರಿಹರಿಸಬಹುದು, ಸಿಲುಕಿಕೊಂಡಿರುವ ಹಣ ಹಿಂತಿರುಗಬಹುದು, ಅಥವಾ ಹಳೆಯ ಸ್ನೇಹಿತ ಅಥವಾ ಸಂಬಂಧಿಕರಿಂದ ಒಳ್ಳೆಯ ಸುದ್ದಿ ನಿಮ್ಮನ್ನು ತಲುಪಬಹುದು. ಇವೆಲ್ಲವೂ ಕೇವಲ ತಾತ್ಕಾಲಿಕವಲ್ಲ, ನಾವು ಮಾತನಾಡಿರುವ ಅಪರೂಪದ ಶುಭ ಪರಿಣಾಮ. ಈ ಸಮಯದಲ್ಲಿ ನೀವು 3 ವಿಷಯಗಳಿಗೆ ವಿಶೇಷ ಗಮನ ನೀಡಬೇಕು. ಮೊದಲನೆಯದಾಗಿ, ಯಾವುದೇ ನಕಾರಾತ್ಮಕತೆಯು ನಿಮ್ಮ ಮನಸ್ಸಿನಲ್ಲಿ ಪ್ರವೇಶಿಸಲು ಬಿಡಬೇಡಿ. ಯಾರಾದರೂ ಏನೇ ಹೇಳಿದರೂ ಶಾಂತವಾಗಿರಿ ಮತ್ತು ಜಗಳವಾಡಬೇಡಿ. ಎರಡನೆಯದಾಗಿ, ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಅದರಲ್ಲಿ ಸ್ವಲ್ಪ ಅರಿಶಿಣ ಅಥವಾ ಕುಂಕುಮವನ್ನು ಸೇರಿಸಿ. ಇದು ಧನಾತ್ಮಕ ಶಕ್ತಿಯ ಪ್ರಸರಣವನ್ನು ಇನ್ನಷ್ಟು ವೇಗಗೊಳಿಸುತ್ತದೆ. ಮೂರನೆಯದಾಗಿ, ಮನೆಯ ಮುಖ್ಯ ದ್ವಾರದಲ್ಲಿ ನೀರು, ಅಕ್ಕಿ ಮತ್ತು ಸಣ್ಣ ಬಟ್ಟೆಯಿಂದ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು 21 ಬಾರಿ ಪಠಿಸಿ. ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮತ್ತು ಲಕ್ಷ್ಮೀದೇವಿಯು ಶಾಶ್ವತವಾಗಿ ನೆಲೆಸುತ್ತಾಳೆ. ಪ್ರೀತಿಯ ಜೀವನದ ಬಗ್ಗೆ ಹೇಳುವುದಾದರೆ, ಸ್ನೇಹಿತರೆ, ಇಂದಿನ ಶುಭಯೋಗವು ಕೇವಲ ಹಣ ಮತ್ತು ಯಶಸ್ಸಿಗೆ ಸೀಮಿತವಾಗಿಲ್ಲ. ಇದು ತುಲಾರಾಶಿಯವರ ಸಂಬಂಧಗಳಿಗೆ ಹೊಸ ಶಕ್ತಿ ಮತ್ತು ಹೊಸ ಮಾಧುರ್ಯವನ್ನು ತರುತ್ತದೆ. ಸಂಬಂಧಗಳು ದೂರದಲ್ಲಿರುವವರು ಕಡಿಮೆಯಾಗುತ್ತವೆ, ಹಳೆಯ ಜಗಳಗಳು ಬಗೆಹರಿಯುತ್ತವೆ, ದೂರದ ಸಂಗಾತಿಯೊಬ್ಬರು ಇದ್ದಕ್ಕಿದ್ದಂತೆ ನಿಮ್ಮನ್ನು ಸಂಪರ್ಕಿಸಬಹುದು. ಯಾರೊಬ್ಬರ ಹೃದಯ ಮುರಿದಿದ್ದರೆ ಅವರು ಇಂದು ಮತ್ತೆ ನಂಬಿಕೆ ಮತ್ತು ನಿಜವಾದ ಪ್ರೀತಿಯನ್ನು ಕಂಡುಕೊಳ್ಳುವ ಲಕ್ಷಣಗಳಿವೆ. ಇದೆಲ್ಲವೂ ನಿಮ್ಮ ಕರ್ಮ ಮತ್ತು ಲಕ್ಷ್ಮೀದೇವಿಯ ಕೃಪೆಯ ಫಲಿತಾಂಶವಾಗಿದೆ. ಆರೋಗ್ಯದ ದೃಷ್ಟಿಯಿಂದ ದೀರ್ಘಕಾಲದವರೆಗೆ ಅನಾರೋಗ್ಯದಿಂದ ಬಳಲುತ್ತಿರುವವರು ಈ ಸಂಜೆಯ ನಂತರ ತಮ್ಮ ಆರೋಗ್ಯವನ್ನು ಸುಧಾರಿಸುತ್ತಾರೆ. ಯಾವುದೇ ಪ್ರಮುಖ ಚಿಕಿತ್ಸೆ ಅಥವಾ ಔಷಧವು ಇಂದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ದೇಹ ಮತ್ತು ಮನಸ್ಸು ಎರಡೂ ಶಾಂತಿಯನ್ನು ಪಡೆಯುತ್ತವೆ. ಮನೆಯಲ್ಲಿರುವ ಹಿರಿಯರ ಆರೋಗ್ಯದಲ್ಲಿ ನೀವು ಹಠಾತ್ ಬದಲಾವಣೆಯನ್ನು ಸಹ ಅನುಭವಿಸಬಹುದು. ಇದು ದೇವರಿಗೆ ಧನ್ಯವಾದ ಹೇಳುವ ಸಮಯ. ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಹಗುರವಾದ ಸಾತ್ವಿಕ ಆಹಾರವನ್ನು ಸೇವಿಸಿ. ಸ್ನೇಹಿತರೆ, ನಿಮ್ಮ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ಮಾತನಾಡಿದರೆ, ಈ ಸಂಜೆಯ ನಂತರ ತುಲಾರಾಶಿಯವರ ಜೀವನದಲ್ಲಿ ಅಂತಹ ಅವಕಾಶ ಬರುತ್ತದೆ. ಇದು ನಿಮ್ಮ ಕೆಲಸವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಬಹುದು. ನಿಮಗೆ ಹೊಸ ಒಪ್ಪಂದ, ಹೊಸ ಯೋಜನೆ ಅಥವಾ ಹೊಸ ಜವಾಬ್ದಾರಿ ಸಿಗಬಹುದು. ಹಳೆಯ ಕಷ್ಟಗಳ ಫಲಿತಾಂಶ ಇಂದು ಇದ್ದಕ್ಕಿದ್ದಂತೆ ನಿಮಗೆ ಬರಬಹುದು. ದೊಡ್ಡ ಕೆಲಸ ಅಥವಾ ಬಡ್ತಿಯ ಸುದ್ದಿಯೂ ಬರಬಹುದು. ವ್ಯವಹಾರ ಸ್ಥಗಿತಗೊಂಡಿರುವ ಯಾರಿಗಾದರೂ ಇಂದು ವೇಗ ಸಿಗುತ್ತದೆ. ಲಕ್ಷ್ಮೀ ಮಾತೆ ಮತ್ತು ಕುಬೇರ ಮಹಾರಾಜರ ಕೃಪೆಯಿಂದ ನಿಮ್ಮ ವ್ಯವಹಾರದಲ್ಲಿ ಹಠಾತ್ ದೊಡ್ಡ ಲಾಭ, ಹೊಸ ಪಾಲುದಾರಿಕೆ ಅಥವಾ ಹಣದ ಲಕ್ಷಣಗಳು ಕಂಡುಬರುತ್ತವೆ. ಈಗ ಕುಟುಂಬ ಮತ್ತು ಮನೆಯ ಬಗ್ಗೆ ಮಾತನಾಡಿದರೆ, ಇಂದಿನ ಶುಭಯೋಗವು ಕುಟುಂಬ ಸದಸ್ಯರ ನಡುವೆ ಪ್ರೀತಿ, ಅನ್ಯೋನ್ಯತೆ ಮತ್ತು ಸಾಮರಸ್ಯವನ್ನು ಹೆಚ್ಚಿಸುತ್ತದೆ.
ಹಳೆಯ ಘರ್ಷಣೆಗಳು ಬಗೆಹರಿಯುತ್ತವೆ, ಮನೆಯಲ್ಲಿ ನಗುವಿನ ವಾತಾವರಣ ಸೃಷ್ಟಿಯಾಗುತ್ತದೆ, ನಿಮ್ಮ ಮಕ್ಕಳ ಕಡೆಯಿಂದ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗಬಹುದು. ಕುಟುಂಬದಲ್ಲಿ ಕೆಲವು ಶುಭ ಕೆಲಸಗಳು ಪ್ರಾರಂಭವಾಗಬಹುದು. ಹಿರಿಯರ ಆಶೀರ್ವಾದ ಮತ್ತು ಚಿಕ್ಕ ಮಕ್ಕಳ ನಗು, ಈ ಎರಡು ವಿಷಯಗಳು ಇಂದು ನಿಮ್ಮ ಮನೆಯ ವಾತಾವರಣವನ್ನು ಸಕಾರಾತ್ಮಕವಾಗಿ ಬದಲಾಯಿಸುತ್ತವೆ. ಮತ್ತು ಇಂದು ಪ್ರಾಮಾಣಿಕ ಹೃದಯದಿಂದ ಲಕ್ಷ್ಮೀದೇವಿಯನ್ನು ಆಹ್ವಾನಿಸುವ ದೊಡ್ಡ ಸಂಕೇತ ಯಾವುದು? ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸುವವರು ಇತರರಿಗೆ ದಯ ತೋರಿಸುತ್ತಾರೆ. ಅವರ ಜೀವನದಲ್ಲಿ ಎಂದಿಗೂ ಹಣ ಮತ್ತು ಸಂತೋಷದ ಕೊರತೆ ಇರುವುದಿಲ್ಲ. ಈ ವಿಡಿಯೋವನ್ನು ನೀವು ಎಚ್ಚರಿಕೆಯಿಂದ ವೀಕ್ಷಿಸಿದರೆ ಕಮೆಂಟ್ ವಿಭಾಗದಲ್ಲಿ ಕಮೆಂಟ್ ಮಾಡಲು ಮರೆಯಬೇಡಿ. ಜೈ ಲಕ್ಷ್ಮೀ ಮಾತಾ, ಹರ ಹರ ಮಹಾದೇವ, ಜೈ ಕುಬೇರ ಮಹಾರಾಜ. ಇದು ನಿಮಗೆ ಶುಭಕರ ಮಾತ್ರವಲ್ಲ, ನಿಮ್ಮ ಒಳಗಿನ ಶಕ್ತಿಯನ್ನು ಸಹ ಜಾಗೃತಗೊಳಿಸುತ್ತದೆ. ಜೀವನದಲ್ಲಿ ಇಷ್ಟು ದೊಡ್ಡ ಬದಲಾವಣೆ ಬಂದಾಗ 369 ವರ್ಷಗಳ ನಂತರ ಗ್ರಹಗಳ ಸಂಯೋಗ ಸಂಭವಿಸುತ್ತದೆ. ಇದರ ಚಿಹ್ನೆಗಳು ಸಹ ಅಸಾಮಾನ್ಯವಾಗಿವೆ. ನೀವು ಗಮನಿಸುವಿರಿ, ನಿಮ್ಮ ಮನೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ನೋಡುವಿರಿ. ಗಾಳಿಯ ವೇಗದಲ್ಲಿ ಹಠಾತ್ ಬದಲಾವಣೆ, ಮನೆಗೆ ಪ್ರವೇಶಿಸಲು ಸಾಧ್ಯವಾಗದ ಶೀತಭಾವನೆ, ಅಥವಾ ನಿಮ್ಮ ಸುತ್ತಲಿನ ಕೆಲವು ಅಪರಿಚಿತ ಪರಿಮಳ, ಇವೆಲ್ಲವೂ ಲಕ್ಷ್ಮೀದೇವಿಯ ಆಗಮನದ ಚಿಹ್ನೆಗಳಿವೆ. ಇದೆಲ್ಲವೂ ದೈವಿಕ ಶಕ್ತಿಯ ಹರಿವಿನ ಪರಿಣಾಮವಾಗಿದೆ. ಕಳೆದು ಕೆಲವು ದಿನಗಳಿಂದ ನಿಮ್ಮ ಕನಸಿನಲ್ಲಿ ನೀರಿನ ಕೊಳುವಗಳು, ದೇವಾಲಯಗಳು, ಚಿನ್ನದ ಆಭರಣಗಳು ಅಥವಾ ಯಾವುದೇ ಇತರ ದೇವತೆಯನ್ನು ನೀವು ಇದ್ದಕ್ಕಿದ್ದಂತೆ ನೋಡಿದ್ದರೆ, ಇದು ಲಕ್ಷ್ಮೀದೇವಿಯು ನಿಮ್ಮನ್ನು ತನ್ನ ಕಡೆಗೆ ಎಳೆಯುತ್ತಿರುವ ದೊಡ್ಡ ಶುಭ ಸಂಕೇತವಾಗಿದೆ. ಮತ್ತು ಸ್ನೇಹಿತರೆ, ನಿಮ್ಮ ಜಾತಕದಲ್ಲಿ ನಡೆಯುತ್ತಿರುವ ದೈವಿಕ ಶಕ್ತಿಯ ಪರಿಣಾಮವೆಂದರೆ, ದೀರ್ಘಕಾಲದಿಂದ ಆರ್ಥಿಕ ಬಿಕ್ಕಟ್ಟಿನಲ್ಲಿದ್ದವರು, ಸಾಲಗಳನ್ನು ಮರುಪಾವತಿಸಲು ಸಾಧ್ಯವಾಗದೇ ಇದ್ದವರು ಮತ್ತು ಪದೇ ಪದೇ ಕೆಲಸಗಳನ್ನು ಮಾಡಿ ಮುಗಿಸುತ್ತಿರುವವರು ಒಂದು ದಿನದ ನಂತರ ಆ ಸಮಸ್ಯೆಯಿಂದ ಮುಕ್ತರಾಗುತ್ತಾರೆ. ಆದರೆ ಒಂದು ಬದ್ಧತೆ ಇದೆ, ನೀವು ನಿಮ್ಮ ಚಿಂತನೆಯನ್ನು ಸಂಪೂರ್ಣವಾಗಿ ಸಕಾರಾತ್ಮಕವಾಗಿ ಬದಲಾಯಿಸಬೇಕು. ನಿಮ್ಮ ಹಳೆಯ ಭಯ, ಆತಂಕ ಮತ್ತು ನಿರಾಶೆಯನ್ನು ಬಿಟ್ಟು ಹೊಸದನ್ನು ಪ್ರಾರಂಭಿಸಿ. ಇಂದಿನ ಯೋಗವು ಪಿತೃದೇವತೆಗಳ ಕೃಪೆಯನ್ನು ತುಂಬಾ ಬಲಪಡಿಸುವುದರಿಂದ ಮನೆಯ ಹಿರಿಯರ ಆಶೀರ್ವಾದ ಪಡೆಯುವುದು ಬಹಳ ಮುಖ್ಯ. ನಿಮ್ಮ ಮನೆಯಲ್ಲಿ ತುಂಬಾ ದಿನಗಳಿಂದ ಯಾವುದೇ ಹಣಕ್ಕೆ ಸಂಬಂಧಿಸ ವಸ್ತು ಕಾಣಿಸದೇ ಇದ್ದರೆ, ಅಥವಾ ನಿಮಗೆ ಯಾವುದೇ ಕಾಗದ ಅಥವಾ ಯಾವುದೇ ಮುಖ್ಯ ವಸ್ತು ಸಿಗದೇ ಇದ್ದರೆ, ಇಂದಿನ ಸಂಜೆಯ ನಂತರ ಅದು ಸಿಗುವ ಸಾಧ್ಯತೆ ಇದೆ. ಜೀವನದಲ್ಲಿ ಮುಚ್ಚಿದ ಬಾಗಿಲುಗಳು ತೆರೆಯುವ ಸಮಯವಿದು. ಕಳೆದು ಹೋದ ವಸ್ತುಗಳು ಮತ್ತೆ ಸಿಗುತ್ತವೆ. ಇವುಗಳ ಮೇಲಿನ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ಅಡಚಣೆಗಳು ಇದ್ದಕ್ಕಿದ್ದಂತೆ ಮುಚ್ಚಲ್ಪಡುತ್ತವೆ. ಅಂತಹ ಸಮಯದಲ್ಲಿ ತಮ್ಮ ಮನೆಗಳ ಬಾಗಿಲುಗಳನ್ನು ತೆರೆದಿಡುವವರು, ದೇವಿಯನ್ನು ಪೂಜಿಸುವವರು ಮತ್ತು ಯಾರ ಮನೆಗಳಲ್ಲಿ ದೀಪದ ಬೆಳಕು ಆರಿ ಹೋಗುತ್ತದೆ, ಅವರ ಜೀವನದಲ್ಲಿ ಲಕ್ಷ್ಮೀದೇವಿಯು ಶಾಶ್ವತವಾಗಿ ಇರುತ್ತಾಳೆ. ಈಗ ಮನೆಗೆ ಸಂಬಂಧಿಸಿದ ಪ್ರಮುಖ ಪರಿಹಾರದ ಬಗ್ಗೆಯೂ ತಿಳಿಯೋಣ. ಇಂದು ಸಂಜೆ ಸೂರ್ಯೋದಯಕ್ಕೆ ಸ್ವಲ್ಪ ಮುಂಚೆ ಮನೆಯ ಮುಖ್ಯ ಬಾಗಿಲನ್ನು ತೆರೆಯಿರಿ. ಪ್ರವೇಶ ದ್ವಾರದಲ್ಲಿ ಗಂಗಾಜಲವನ್ನು ಸಿಂಪಡಿಸಿ. ಅಲ್ಲಿ ಸಣ್ಣ ಕೆಂಪು ಅಥವಾ ಗುಲಾಬಿ ಬಣ್ಣದ ಆಸನವನ್ನು ಇಡಿ. ಅದರ ಮೇಲೆ ಲಕ್ಷ್ಮೀದೇವಿಯ ಚಿತ್ರ ಅಥವಾ ಯಾವುದೇ ಬೆಳ್ಳಿ ನಾನನ್ನು ಇಡಿ. ಅದನ್ನು ಕೇಸರಿ, ಅರಿಶಿಣ ಮತ್ತು ಅಕ್ಷಿತಗಳಿಂದ ಅಲಂಕರಿಸಿ. ನಂತರ ಶ್ರೀ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 11 ಬಾರಿ ಪಠಿಸಿ. ಅದಾದ ಮೇಲೆ ನಾನನ್ನು ನಿಮ್ಮ ಬೀರ್ ಅಥವಾ ಅನುಮಾರದಲ್ಲಿ ಇಡಿ ಮತ್ತು ನಿಮ್ಮ ತಾಯಿ ಯಾವಾಗಲೂ ನಿಮ್ಮ ಮನೆಯಲ್ಲಿ ವಾಸಿಸಲಿ ಎಂದು ಪ್ರಾರ್ಥಿಸಿ. ಸಾಧ್ಯವಾದರೆ ಇಂದು ಕನಿಷ್ಠ 3 ಅಪರಿಚಿತರು ಅಥವಾ ಬಡವರಿಗೆ ಆಹಾರವನ್ನು ನೀಡಿ. ಅವರಿಗೆ ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡಿ. ದಯೆ, ಕರುಣೆ ಮತ್ತು ಸೇವೆ ಇರುವಲ್ಲಿ ಲಕ್ಷ್ಮಿ ಸಂತೋಷಪಡುತ್ತಾಳೆ. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನಗು ಮತ್ತು ನಗುವಿನೊಂದಿಗೆ ತಿನ್ನಿರಿ. ಪರಸ್ಪರ ಪ್ರೀತಿಯಿಂದ ವರ್ತಿಸಿ. ಟೀಕಿಸುವುದನ್ನು ಅಥವಾ ದೂರು ನೀಡುವುದನ್ನು ತಪ್ಪಿಸಿ. ಈ ಸಮಯದಲ್ಲಿ ನೀವು ಇದ್ದಕ್ಕಿದ್ದಂತೆ ಯಾವುದೇ ಬದಲಾವಣೆಯನ್ನು ನೋಡಿದರೆ, ಅದು ಆರ್ಥಿಕ ಲಾಭ ಅಥವಾ ಯಶಸ್ಸಿನ ಸಂಕೇತವಾಗಿದ್ದರೆ, ಅದು ದೈವಿಕ ಚಿಹ್ನೆ ಎಂದು ಅರ್ಥ ಮಾಡಿಕೊಳ್ಳಿ. ಅದೃಷ್ಟ ಈಗ ತುಲಾರಾಶಿಯ ಬದಿಯಲ್ಲಿದೆ. ಬ್ಯಾಂಕಿಂಗ್ ವಹಿವಾಟುಗಳ ಬಗ್ಗೆ ನಿಮಗೆ ಸುದ್ದಿ ಬರಬಹುದು. ಯಾವುದೇ ಹಳೆಯ ವಿಷಯವು ನಿಮ್ಮ ಪರವಾಗಿ ಪರಿಹರಿಸಲ್ಪಡಬಹುದು. ಕೆಲವೊಮ್ಮೆ ಲಕ್ಷ್ಮೀದೇವಿಯು ತನ್ನ ಆಗಮನದ ಸಮಯದಲ್ಲಿ ಅಂತಹ ನಿರೀಕ್ಷಿತ ಲಾಭದ ಚಿಹ್ನೆಗಳನ್ನು ನೀಡುತ್ತಾಳೆ. ಇದು ಕುಟುಂಬದಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸುತ್ತದೆ. ನೀವು ವಿದ್ಯಾರ್ಥಿಯಾಗಿದ್ದರೆ ಇಂದು ಅಧ್ಯಯನ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಶುಭ ದಿನ. ಅಧ್ಯಯನಕ್ಕಾಗಿ ಅಥವಾ ಇಂದು ಪ್ರಾರಂಭಿಸಿದ ಯಾವುದೇ ಪರೀಕ್ಷೆಗಾಗಿ ಮಾಡಿದ ಕಠಿಣ ಪರಿಶ್ರಮವು ಮುಂದಿನ ದಿನಗಳಲ್ಲಿ ಅಸಾಧಾರಣ ಫಲಿತಾಂಶಗಳನ್ನು ನೀಡುತ್ತದೆ. ತಮ್ಮ ಮನಸ್ಸಿನಲ್ಲಿ ಪದೇ ಪದೇ ಅನರ್ಹರು ಅಥವಾ ಭಯಪಡುವ ಮಕ್ಕಳು ಇಂದು ದೇವತೆ ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ಬರ ಆಶೀರ್ವಾದವನ್ನು ಪಡೆಯಬಹುದು. ಈ ಶುಭ ಸಮಯದಲ್ಲಿ ತಮ್ಮ ಮನಸ್ಸಿನ ಹಳೆಯ ದುಃಖಗಳು, ನೋವುಗಳು ಮತ್ತು ಕಹಿ ಅನುಭವಗಳನ್ನು ತ್ಯಾಗ ಮಾಡಿ ಹೊಸ ಆತ್ಮವಿಶ್ವಾಸ ಮತ್ತು ಉತ್ಸಾಹದಿಂದ ಮುಂದುವರಿಯುವ ವ್ಯಕ್ತಿಗೆ ಇದು ದೊಡ್ಡ ಪ್ರಯೋಜನವನ್ನು ನೀಡುತ್ತದೆ. ನಿಮ್ಮೊಳಗೆ ಅಡಗಿರುವ ಧೈರ್ಯ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಗುರುತಿಸುವ ಸಮಯ ಇದು. ಸ್ನೇಹಿತರೆ,
ನೀವು ಸಹ ಲಕ್ಷ್ಮೀದೇವಿಯು ಯಾವಾಗಲೂ ನಿಮ್ಮ ಮನೆಯಲ್ಲಿರಬೇಕೆಂದು ಬಯಸಿದರೆ ತಕ್ಷಣ ಲೈಕ್ ಮಾಡಿ ಮತ್ತು ಕಾಮೆಂಟ್ ವಿಭಾಗದಲ್ಲಿ ಜೈ ಲಕ್ಷ್ಮೀ ಮಾತಾ, ಜೈ ಶುಕ್ರದೇವ್ ಎಂದು ಕಾಮೆಂಟ್ ಮಾಡಿ. ಇವು ಕೇವಲ ಪದಗಳಲ್ಲ, ಅವು ನಿಮ್ಮ ಗಮನ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಆ ದೈವಿಕ ಶಕ್ತಿಗೆ ಕರೆ. ಕರ್ಮ, ನಂಬಿಕೆ ಮತ್ತು ಬುದ್ಧಿವಂತಿಕೆ ಮಾತ್ರ ನಿಮಗಾಗಿ ಪವಾಡದ ಬಾಗಿಲುಗಳನ್ನು ಬಹಿರಂಗಪಡಿಸುತ್ತದೆ. ಪ್ರತಿಯೊಂದು ಶುಭ ಯೋಗಕ್ಕೂ ಕೆಲವು ಮುನ್ನೆಚ್ಚರಿಕೆಗಳು ಅಂಟಿಕೊಂಡಿರುತ್ತವೆ. ನೀವು ಅವುಗಳನ್ನು ನಿರ್ಲಕ್ಷಿಸಿದರೆ ದೊಡ್ಡ ವರವೂ ಸಹ ಶಾಶ್ವತವಾಗಿ ಉಳಿಯುವುದಿಲ್ಲ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಯಶಸ್ಸು, ನಿಮ್ಮ ಸಂತೋಷ ಮತ್ತು ನಿಮ್ಮ ಸಮೃದ್ಧಿಯು ನಿಮ್ಮ ಜಾಗರೂಕತೆ ಮತ್ತು ನಿಮ್ಮ ನಡವಳಿಕೆಯನ್ನು ಅವಲಂಬಿಸಿರುತ್ತದೆ. ಮೊದಲು ಮತ್ತು ದೊಡ್ಡ ಮುನ್ನೆಚ್ಚರಿಕೆ ಎಂದರೆ ನಿಮ್ಮ ಆಹಾರ ಪದ್ಧತಿ ಮತ್ತು ನಡವಳಿಕೆಗೆ ವಿಶೇಷ ಗಮನ ಕೊಡುವುದು. ಮನೆಯಲ್ಲಿ ಮಲಗುವುದು, ಕೋಪದಲ್ಲಿ ಯಾರನ್ನಾದರೂ ಶಪಿಸುವುದು ಅಥವಾ ಆಹಾರದಲ್ಲಿ ಶಿಸ್ತಿನ ಕೊರತೆಯಂತಹ ನಕಾರಾತ್ಮಕ ಅಂಶಗಳು ಇದ್ದಾಗಲೆಲ್ಲ ಲಕ್ಷ್ಮೀ ಮಾತೆ ದೂರ ಸರಿಯುತ್ತಾಳೆ. ವಿಶೇಷವಾಗಿ ಶುಕ್ರವಾರದಂದು ಬೆಳ್ಳುಳ್ಳಿ, ಈರುಳ್ಳಿ, ಎಣ್ಣೆಯುತ ಆಹಾರಗಳು, ಮದ್ಯ ಮತ್ತು ಮಾದಕ ವಸ್ತುಗಳು ಅಥವಾ ಮನಸ್ಸನ್ನು ತೊಂದರೆಗಳಿಸುವ ಯಾವುದೇ ಆಹಾರವನ್ನು ತರುವುದನ್ನು ಅಥವಾ ತಿನ್ನುವುದನ್ನು ತಪ್ಪಿಸಿ. ಹಲವು ಬಾರಿ ಇಂತಹ ಅಭ್ಯಾಸಗಳಿಂದಾಗಿ ಮನೆಗೆ ಬರುವ ಸಮೃದ್ಧಿ ಇದ್ದಕ್ಕಿದ್ದಂತೆ ನಿಲ್ಲುತ್ತದೆ. ಅಲ್ಲದೆ ಈ ದಿನ ಕಪ್ಪು ಅಥವಾ ಗಾಢ ನೀಲಿ ಬಟ್ಟೆಗಳನ್ನು ಧರಿಸಬೇಡಿ. ಹಳದಿ, ತಿಳಿ ಅಥವಾ ಬಿಳಿ ಬಣ್ಣವು ಹೆಚ್ಚು ಮಂಗಳಕರವಾಗಿರುತ್ತದೆ. ಈ ಸರಳ ನಿಯಮಗಳು ತುಲಾರಾಶಿಯವರಲ್ಲಿ ಸಣ್ಣವರಂತೆ ಕಾಣುವ ವ್ಯಕ್ತಿಯ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಮತ್ತು ಮುಂದಿನ 24 ಗಂಟೆಗಳಲ್ಲಿ ದೂರವಿರಬೇಕಾದ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಯಾವುದೇ ಗುಪ್ತ ಹಣ, ಹಠಾತ್ ಹಣ ಅಥವಾ ಹೊಸ ಗಳಿಕೆಯ ಬಗ್ಗೆ ಅನೇಕ ಜನರೊಂದಿಗೆ ಚರ್ಚಿಸಬೇಡಿ. ಆಗಾಗ್ಗೆ ನಮಗೆ ಹಣ ಸಿಕ್ಕಾಗ ನಾವು ಅದನ್ನು ಇತರರೊಂದಿಗೆ ಸಂತೋಷದಿಂದ ಹಂಚಿಕೊಳ್ಳುತ್ತೇವೆ. ಆದರೆ ಹಲವು ಬಾರಿ ಇತರರ ಮೇಲಿನ ಅಸೂಯೆ ಮತ್ತು ದ್ವೇಷವು ನಮ್ಮ ಲಾಭಗಳು ಶಾಶ್ವತವಾಗಿ ಉಳಿಯಲು ಅನುಮತಿಸುವುದಿಲ್ಲ. ನೀವು ನಿಮ್ಮ ರಹಸ್ಯಗಳನ್ನು ಎಷ್ಟು ಹೆಚ್ಚು ಮರೆಮಾಡುತ್ತೀರೋ ಅಷ್ಟು ಬೇಗ ಮತ್ತು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯ ವಾಸಸ್ಥಳವಿರುತ್ತದೆ. ಯಾರಿಗೂ ಅನಗತ್ಯ ಸಲಹೆ ನೀಡುತ್ತಾ, ಇತರರ ಕೆಟ್ಟದರ ಬಗ್ಗೆ ಮಾತನಾಡುತ್ತಾ ಅಥವಾ ಯಾರನ್ನಾದರೂ ಟೀಕಿಸುತ್ತಾ ಸಮಯ ವ್ಯರ್ಥ ಮಾಡಬೇಡಿ. ಇಂದು ಪ್ರತಿದಿನ ಸಂಜೆ ಮನೆಯ ಮುಖ್ಯದ್ವಾರದಲ್ಲಿ ನೀರು ಸಿಂಪಡಿಸುವುದು, ಕರ್ಪೂರ ಅಥವಾ ಲವಂಗ ಧೂಪವನ್ನು ಸುಡುವುದು ಮತ್ತು ಮಂತ್ರಗಳನ್ನು ಪಠಿಸುವುದು ಕಡ್ಡಾಯ. ಓಂ ಶ್ರೀ ಹೀಂ ಮಹಾಲಕ್ಷ್ಮಿಯೇ ನಮಃ. ನೀವು ನಿಮ್ಮ ಮನೆಯ ಪರಿಸರವನ್ನು ಎಷ್ಟು ಹೆಚ್ಚು ಶುದ್ಧ ಮತ್ತು ಸಕಾರಾತ್ಮಕವಾಗಿಟ್ಟುಕೊಳ್ಳುತ್ತೀರೋ ಅಷ್ಟು ಬೇಗ ದೇವರ ಕೃಪೆ ಶಾಶ್ವತವಾಗುತ್ತದೆ. ರಾತ್ರಿಯಲ್ಲಿ ಮನೆಯಲ್ಲಿ ಯಾವುದೇ ಜಗಳಗಳು ಅಥವಾ ಯಾವುದೇ ನಕಾರಾತ್ಮಕತೆ ಇರಬಾರದೆಂದು ಪ್ರಯತ್ನಿಸಿ. ಲಕ್ಷ್ಮೀದೇವಿಯು ಶಾಂತಿ, ಸ್ವಚ್ಛತೆ ಮತ್ತು ಸಂತೋಷದ ಕುಟುಂಬವನ್ನು ಪ್ರೀತಿಸುತ್ತಾಳೆ. ಇನ್ನೊಂದು ರಹಸ್ಯವೆಂದರೆ ನೀವು ಇದ್ದಕ್ಕಿದ್ದಂತೆ ಕನಸಿನಲ್ಲಿ ಲಕ್ಷ್ಮೀದೇವಿಯ ಪಾದಗಳು, ಹಣದ ಸಮುದ್ರ, ಹಳದಿ ಬಟ್ಟೆ ಅಥವಾ ಬಿಳಿ ಹೂವುಗಳನ್ನು ನೋಡಿದರೆ ಅದು ನಿಮ್ಮ ಜೀವನದಲ್ಲಿ ಕೆಲವು ದೊಡ್ಡ ಆರ್ಥಿಕ ಬದಲಾವಣೆ ಬರುತ್ತಿದೆ ಎಂಬುದರ ಸಂಕೇತವಾಗಿದೆ. ಇದು ಜಾಗರೂಕರಾಗಿರಲು ಮತ್ತು ನಿಮ್ಮ ಕರ್ಮವನ್ನು ಹೆಚ್ಚು ಶುದ್ಧ ಮತ್ತು ಸಕಾರಾತ್ಮಕ ಮಾಡಿಕೊಳ್ಳಲು ಸಮಯ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಮನೆಯ ಹಿರಿಯರಿಂದ ಅಥವಾ ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆಯಿರಿ. ಈ ವಿಶೇಷ ಯೋಗದ ಸಮಯದಲ್ಲಿ ಇಂದು ನೀವು ಯಾವುದೇ ದೇವಾಲಯ, ಧರ್ಮಶಾಲೆ ಅಥವಾ ತೀರ್ಥಯಾತ್ರೆಗೆ ಹೋಗಲು ಸಾಧ್ಯವಾದರೆ ಖಂಡಿತವಾಗಿಯೂ ಅಲ್ಲಿಗೆ ಹೋಗಿ. ಅಲ್ಲಿ ದೀಪ ಹಚ್ಚಿ ಬಡವರಿಗೆ ಅಥವಾ ನಿರ್ಗಟಿಕರಿಗೆ ದಾನ ಮಾಡಿ. ಅದು ಅಕ್ಕಿ, ಬಟ್ಟೆ ಅಥವಾ ಹಣವಾಗಿರಬಹುದು. ಇತರರ ಕಣ್ಣೀರು ಒರೆಸಲು ಪ್ರಯತ್ನಿಸುವವರು ಲಕ್ಷ್ಮೀದೇವಿಯ ಕೃಪೆಗೆ ಬೇಗನೆ ಪಾತ್ರರಾಗುತ್ತಾರೆ. ಈ ದಿನಗಳಲ್ಲಿ ನಿಮ್ಮ ಮನೆಯ ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯಿರಿ, ಅವರ ಮಾತುಗಳನ್ನು ಕೇಳಿರಿ, ಹಿರಿಯರ ಪಾದಗಳಿಗೆ ನಮಸ್ಕರಿಸಿ ಮತ್ತು ಅವರ ಆಶೀರ್ವಾದವನ್ನು ಪಡೆಯಿರಿ. ಮತ್ತು ಖಂಡಿತವಾಗಿ ಮನೆಯಲ್ಲಿ ಯಾವುದಾದರೂ ಒಂದು ಗಿಡವನ್ನು ನೆಡಬೇಕು. ವಿಶೇಷವಾಗಿ ತುಳಸಿ ಗಿಡ, ಹಣದ ಗಿಡ ಅಥವಾ ಬನ್ನಿ ಗಿಡ. ಈ ಗಿಡಗಳಲ್ಲಿ ದೈವಿಕ ಶಕ್ತಿ ಇದೆ ಎಂದು ನಂಬಲಾಗಿದೆ ಮತ್ತು ಇವುಗಳನ್ನು ನೋಡಿಕೊಳ್ಳುವುದರಿಂದ ಮನೆಯಲ್ಲಿ ಸಂಪತ್ತಿರುತ್ತದೆ. ಅಲ್ಲದೆ ಪ್ರತಿದಿನ ಒಮ್ಮೆಯಾದರೂ ಪ್ರಾರ್ಥಿಸಿ, ಓ ಲಕ್ಷ್ಮೀದೇವಿ, ಓ ರಾಜಕುಬೇರ, ನನ್ನ ಜೀವನದಲ್ಲಿ ಹಣ ಮಾತ್ರವಲ್ಲ, ಶಾಂತಿ, ಒಳ್ಳೆತನ ಮತ್ತು ಪರಮ ಸಂತೋಷವೂ ಇರಬೇಕು. ಈ ಸಣ್ಣ ವಿಷಯಗಳು ಇಂದು ನಿಮ್ಮ ಜೀವನದಲ್ಲಿ ನಿಮಗೆ ಸಹಾಯ ಮಾಡುತ್ತವೆ. ಮನೆಯಲ್ಲಿ ನೀವು ವರ್ಷಗಳಿಂದ ಕಾಯುತ್ತಿದ್ದ ಬದಲಾವಣೆಯನ್ನು ಅವು ತೋರಿಸುತ್ತವೆ. ಮತ್ತು ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ದೀರ್ಘಕಾಲದಿಂದ ಸಾಲಗಳು, ಕೋಟಿಗಳಿನ ವ್ಯವಹಾರಗಳು, ಅನಾರೋಗ್ಯ ಅಥವಾ ಪರಸ್ಪರ ವಿವಾದಗಳಿದ್ದರೆ ಇದ್ದಕ್ಕಿದ್ದಂತೆ ಪರಿಹಾರ ಸಿಗುತ್ತದೆ. ತಮ್ಮ ಜೀವನದಲ್ಲಿ ಇನ್ನು ಯಾವುದೇ ಪವಾಡ ನಡೆಯುವುದಿಲ್ಲ ಎಂದು ಸೋಲನ್ನು ಒಪ್ಪಿಕೊಂಡವರಿಗೆ ಮುಂದಿನ 24 ಗಂಟೆಗಳಲ್ಲಿ ದೇವರು ಅಂತಹ ವ್ಯವಸ್ಥೆಯನ್ನು ಮಾಡಲಿದ್ದಾನೆ. ಅದರಿಂದಾಗಿ ಅವರು ತಮ್ಮನ್ನು ತಾವು ಧನ್ಯರೆಂದು ಪರಿಗಣಿಸಿಕೊಳ್ಳುತ್ತಾರೆ. ಲಕ್ಷ್ಮೀದೇವಿಯು ಸಂತೋಷಪಟ್ಟಾಗ ಮನೆಯ ಸದಸ್ಯರಲ್ಲಿ ಯಾರಾದರೂ ಹೊಸ ಕೆಲಸ, ದೊಡ್ಡ ಆರ್ಡರ್, ಪ್ರಮೋಷನ್ ಅಥವಾ ನಿಂತಿದ್ದ ಹಣ ಪಡೆಯುವುದು ಗಮನಿಸಲ್ಪಟ್ಟಿದೆ. ಹಳೆಯ ಸ್ನೇಹಿತನ ಹಠಾತ್ ಭೇಟಿ, ದೂರದ ಸಂಬಂಧಿ ಮನೆಗೆ ಬರುವುದು ಅಥವಾ ಕೆಲವು ಒಳ್ಳೆಯ ಸುದ್ದಿಯನ್ನು ಪಡೆಯುವುದು ಇವೆಲ್ಲವೂ ಲಕ್ಷ್ಮಿಯ ಆಗಮನದ ಪುರಾವೆಗಳಾಗಿವೆ. ಒಂದು ವ್ಯವಹಾರವು ದೀರ್ಘಕಾಲದವರೆಗೆ ಸ್ಥಗಿತಗೊಂಡಿದ್ದರೆ, ಗ್ರಾಹಕರ ಸಂಖ್ಯೆ ಕಡಿಮೆ ಇದ್ದರೆ ಅಥವಾ ಹೂಡಿಕೆಯಲ್ಲಿ ಯಾವುದೇ ಲಾಭವಿಲ್ಲದಿದ್ದರೆ
ಹೊಸ ಗ್ರಾಹಕರು, ದೊಡ್ಡ ಆರ್ಡರ್ಗಳು ಅಥವಾ ಹೊಸ ಯೋಜನೆಗಳ ಸಾಧ್ಯತೆಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗುವುದನ್ನು ಅವರು ಈಗ ಗಮನಿಸುತ್ತಾರೆ. ನೀವು ಉದ್ಯೋಗಿಯಾಗಿದ್ದರೆ ಕಚೇರಿಯಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ, ನಿಮಗೆ ಹೊಸ ಜವಾಬ್ದಾರಿ ಸಿಗುತ್ತದೆ ಅಥವಾ ಯಾವುದೇ ಹಳೆಯ ವಿವಾದವನ್ನು ಶಾಂತಿಯುತವಾಗಿ ಪರಿಹರಿಸಲಾಗುತ್ತದೆ. ಈಗ ಲಕ್ಷ್ಮೀದೇವಿಗೆ ಏನು ಇಷ್ಟ ಎಂದು ಕಂಡುಹಿಡಿಯೋಣ. ಮತ್ತು ಸ್ನೇಹಿತರೆ, ಲಕ್ಷ್ಮೀದೇವಿಯು ಸ್ವಚ್ಛತೆ, ಸಮತೋಲಿತ ನಡವಳಿಕೆ ಮತ್ತು ಇತರರ ಬಗ್ಗೆ ಕರುಣೆಯನ್ನು ಇಷ್ಟಪಡುತ್ತಾಳೆ. ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ, ದೇವಾಲಯದಲ್ಲಿ ಅಥವಾ ಮನೆಯಲ್ಲಿ ಬಿಳಿ ಹೂವುಗಳು ಮತ್ತು ತಾಜಾ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ. ಯಾವಾಗಲೂ ಮನೆಯನ್ನು ಪರಿಮಳಯುಕ್ತವಾಗಿರಿಸಿಕೊಳ್ಳಿ. ಕರ್ಪೂರ, ಗಂಧ, ಧೂಪ ಅಥವಾ ನೈಸರ್ಗಿಕ ಹೂವುಗಳ ಸುವಾಸನೆಯು ವಾತಾವರಣವನ್ನು ಸಕಾರಾತ್ಮಕವಾಗಿ ಬದಲಾಯಿಸುತ್ತದೆ. ಬೆಳಿಗ್ಗೆ ಮತ್ತು ಸಂಜೆ ಶ್ರೀ ಸೂಕ್ತ ಅಥವಾ ಲಕ್ಷ್ಮೀ ಸ್ತೋತ್ರವನ್ನು ಪಠಿಸಲು ಪ್ರಯತ್ನಿಸಿ. ನೀವು ಹೆಚ್ಚು ಹಂಚಿಕೊಂಡಷ್ಟು ಅದು ಹೆಚ್ಚಾಗುತ್ತದೆ ಎಂಬುದನ್ನು ಮನೆಯ ಎಲ್ಲ ಸದಸ್ಯರು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮನೆಯಲ್ಲಿ ಏನೇ ಉಳಿದಿದ್ದರೂ ಅದನ್ನು ಹೊರಗಿನ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಹಂಚಿ. ಪ್ರೀತಿ, ಸಹಕಾರ ಮತ್ತು ದಯೆಯಿರುವ ಮನೆಯಲ್ಲಿ ಲಕ್ಷ್ಮೀದೇವಿ ಎಂದಿಗೂ ಕೋಪಗೊಳ್ಳುವುದಿಲ್ಲ. ಇದರ ಜೊತೆಗೆ ನಿಮ್ಮ ನಡವಳಿಕೆಯಲ್ಲಿ ನೀವು ಮಾಧುರ್ಯ, ನಮ್ರತೆ ಮತ್ತು ನಂಬಿಕೆಯನ್ನು ಹೊಂದಿರಬೇಕು. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಯ, ಚಿಂತೆ ಅಥವಾ ನಕಾರಾತ್ಮಕತೆಯನ್ನು ಲಕ್ಷ್ಮೀದೇವಿಯ ಪಾದಗಳಲ್ಲಿ ಅರ್ಪಿಸಿ. ಜೀವನದ ಈ ಶುಭ ಸಮಯದಲ್ಲಿ ನೀವು ಪ್ರಾಮಾಣಿಕ ಹೃದಯದಿಂದ ಹೊಸದನ್ನು ಪ್ರಾರಂಭಿಸಲು ಬಯಸಿದರೆ, ಅದು ಹೊಸ ವ್ಯವಹಾರ, ಉದ್ಯೋಗ ಬದಲಾವಣೆ ಅಥವಾ ಯಾವುದೇ ದೊಡ್ಡ ನಿರ್ಧಾರವಾಗಿರಬಹುದು. ಇದು ಅತ್ಯಂತ ಸೂಕ್ತ ಸಮಯ. ನಿಮ್ಮ ಬಳಿ ಕಮಲದ ಹೂವು, ಬೆಳ್ಳಿ ನಾಣ್ಯ ಅಥವಾ ಲಕ್ಷ್ಮೀದೇವಿಯ ಯಾವುದೇ ಅಪರಿಚಿತ ಬಟ್ಟೆ ಇದ್ದರೆ ಅದನ್ನು ನಿಮ್ಮ ಪೂಜಾ ಚೀಲದಲ್ಲಿ ಇಟ್ಟುಕೊಳ್ಳಿ. ಲಕ್ಷ್ಮೀ ಮಂತ್ರವನ್ನು 21 ಬಾರಿ ಪಠಿಸಿ. ನಿಮ್ಮ ಮನಸ್ಸಿನಲ್ಲಿ ಆಳವಾದ ನಂಬಿಕೆಯನ್ನು ಇಟ್ಟುಕೊಳ್ಳಿ ಮತ್ತು ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಸಾಧನೆಗಾಗಿ ದೇವರಿಗೆ ಧನ್ಯವಾದ ಹೇಳಲು ಮರೆಯಬೇಡಿ. ಯಾರೊಬ್ಬರ ಅನುಪಸ್ಥಿತಿಯಲ್ಲಿ ಅಂತಹ ದೊಡ್ಡ ಬದಲಾವಣೆ ಸಂಭವಿಸಲಿದೆ ಇದ್ದರೆ, ಪ್ರಕೃತಿಯು ಎಲ್ಲ ಕಡೆಯಿಂದ ಶುಭ ಚಿಹ್ನೆಗಳನ್ನು ಕಳುಹಿಸಲು ಪ್ರಾರಂಭಿಸುತ್ತದೆ. ಇದ್ದಕ್ಕಿದ್ದಂತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ನಿರಂತರವಾಗಿ ಫಲಿತಾಂಶಗಳನ್ನು ಪಡೆಯಲು ಪ್ರಾರಂಭಿಸುತ್ತೀರಿ. ಅತಿಥಿಗಳು ನಿಮ್ಮ ಮನೆಗೆ ನಿರಂತರವಾಗಿ ಬರಲು ಪ್ರಾರಂಭಿಸುತ್ತಾರೆ. ಹಳೆಯ ಸಾಲಗಳನ್ನು ಹೊಂದಿರುವವರು ಹಣವನ್ನು ಹಿಂದಿರುಗಿಸಲು ಪ್ರಾರಂಭಿಸುತ್ತಾರೆ. ದೀರ್ಘಕಾಲದವರೆಗೆ ನಿಲ್ಲಿಸಲಾದ ಯಾವುದೇ ಕೆಲಸವು ಒಂದೊಂದಾಗಿ ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತದೆ. ಹಳೆಯ ಸಾಲಗಳನ್ನು ಹೊಂದಿರುವವರು ಹಣವನ್ನು ಹಿಂದಿರುಗಿಸಲು ಪ್ರಾರಂಭಿಸುತ್ತಾರೆ ಮತ್ತು ದೀರ್ಘಕಾಲದವರೆಗೆ ನಿಲ್ಲಿಸಲಾದ ಕೆಲಸವು ಒಂದೊಂದಾಗಿ ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತದೆ. ಹಲವರು ತಮ್ಮ ಮನಸ್ಸಿನಲ್ಲಿ ಆಳವಾದ ಆತ್ಮವಿಶ್ವಾಸವನ್ನು ಅನುಭವಿಸುತ್ತಾರೆ. ಯಾವುದೇ ಭಯವಿರುವುದಿಲ್ಲ. ನಿದ್ರಿಸುತ್ತಿದ್ದ ಕನಸುಗಳು ಮತ್ತೆ ಎಚ್ಚರಗೊಳ್ಳುತ್ತವೆ ಮತ್ತು ಹೃದಯದೊಳಗಿಂದ ಒಂದು ಧ್ವನಿ ಕೇಳುತ್ತದೆ. ನೀವು ಉದ್ಯಮಿಯಾಗಿದ್ದರೆ ಎಲ್ಲವೂ ಸರಿಯಾಗುತ್ತದೆ ಮತ್ತು ಇದ್ದಕ್ಕಿದ್ದಂತೆ ವ್ಯವಹಾರದಲ್ಲಿ ವೇಗ ಬರುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಎಲ್ಲ ಹಳೆಯ ದಾಖಲೆಗಳು ಮತ್ತು ಸಂಬಂಧಿಕರೊಂದಿಗೆ ಸಂಪರ್ಕದಲ್ಲಿರಬೇಕು, ಏಕೆಂದರೆ ಕೆಲವು ಹಳೆಯ ಸಂಬಂಧಿಕರಿಂದ ದೊಡ್ಡ ಲಾಭ ಅಥವಾ ಒಳ್ಳೆಯ ಸುದ್ದಿ ಬರಬಹುದು. ಅಲ್ಲದೆ ಹಲವು ಬಾರಿ ನಿಮಗೆ ಅಂತಹ ಅವಕಾಶ ಸಿಗಬಹುದು. ಹೊಸ ಉದ್ಯೋಗವಾಗಿರಲಿ, ವಿದೇಶಿ ಪ್ರವಾಸವಾಗಿರಲಿ ಅಥವಾ ಹೊಸ ವ್ಯವಹಾರದ ಕೊಡುಗೆಯಾಗಿರಲಿ, ಅದು ನಿಮಗೆ ಮೊದಲು ಅಸಾಧ್ಯವೆಂದು ತೋರಿದರೂ ಸಹ ನೀವು ಯಾವುದೇ ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳಬಾರದು. ನೆನಪಿರಲಿ, ಲಕ್ಷ್ಮೀದೇವಿಯು ನಿಮ್ಮ ಬಾಗಿಲಿಗೆ ಬಂದಾಗ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಬರುವುದು ಖಚಿತ. ಮತ್ತು ಸ್ನೇಹಿತರೆ, ದೇವರು ಕೃಪೆ ತೋರಿಸಿದಾಗ ಇಡೀ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತವೆ. ನಿಮ್ಮ ಸಣ್ಣ ಪ್ರಯತ್ನಗಳು ಸಹ ಈಗ ಹಲವು ಫಲಿತಾಂಶಗಳನ್ನು ನೀಡುತ್ತವೆ. ನೀವು ಎಂದಾದರೂ ಯಾವುದೇ ತಪ್ಪಿನಿಂದ ಲಕ್ಷ್ಮೀದೇವಿಯನ್ನು ಅಪರಾಧ ಮಾಡಿದ್ದರೆ, ಆನಂತರ ಪ್ರಾಮಾಣಿಕ ಹೃದಯದಿಂದ ಕ್ಷಮೆಯನ್ನು ಕೇಳಿ. ಅವಳ ಪಾದಗಳಿಗೆ ದೀಪ ಮತ್ತು ಹೂವುಗಳನ್ನು ಅರ್ಪಿಸಿ ಮತ್ತು ನಿಮ್ಮ ಜೀವನದಲ್ಲಿ ಮತ್ತೆ ಯಾರಿಗೂ ಕೆಟ್ಟದ್ದು ಮಾಡದಿರಬೇಕೆಂದು ಸಂಕಲ್ಪ ಮಾಡಿ. ಮತ್ತು ಸ್ನೇಹಿತರೆ, ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ದೈವೀಯ ಶಕ್ತಿಯನ್ನು ಕರೆಯುವ ಏಕೈಕ ಮಾರ್ಗ ಕರ್ಮ ಮತ್ತು ಬುದ್ಧಿಮತ್ತೆ ಮೇಲಿನ ನಂಬಿಕೆ. ಪುರಾತನಗಳು ನಿಮಗಾಗಿ ಬಾಗಿಲು ತೆರೆಯುತ್ತವೆ. ಜಾಗೃತವಾಗಿ ಕೇಳಿಸಿ. ಈ 3 ದೈವೀಯ ಶಕ್ತಿಗಳು ನಿಮ್ಮ ಜೀವನದ ಮೇಲೆ ತಮ್ಮ ಆಶೀರ್ವಾದಗಳನ್ನು ಸುರಿಸಿವೆ.
ಇವು ಸಾಮಾನ್ಯ ಶಕ್ತಿಗಳಲ್ಲ, ಇವು ವಿಶ್ವದಲ್ಲಿಯೇ ಅತ್ಯಂತ ನಿಗೂಢ ಮತ್ತು ದಯಾಳು ದೇವತೆಗಳು. ನೀವು ಪದೇ ಪದೇ ಅಪಾಯಗಳಿಂದ ಪಾರಾಗಿದ್ದೀರಿ. ಪ್ರತಿ ಬಾರಿ ಯಾವುದೋ ಅದೃಷ್ಟ ಶಕ್ತಿ ನಿಮ್ಮನ್ನು ಬಿಕ್ಕಟ್ಟಿನಲ್ಲಿ ಎಳೆದಿದೆ. ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ನಿಮ್ಮ ಕಣ್ಣುಗಳು ತೆರೆಯುವಾಗ, ನಿಮ್ಮ ಕನಸಿನಲ್ಲಿ ಶುಭ ಚಿಹ್ನೆಗಳು ಪ್ರತ್ಯಕ್ಷವಾಗುವಾಗ, ಇವೆಲ್ಲವೂ ತುಲಾರಾಶಿಯ ಮೇಲೆ ದೇವರ ವಿಶೇಷ ಅನುಗ್ರಹದ ಚಿಹ್ನೆಗಳು. ಈ 3 ಶಕ್ತಿಗಳ ಸಂಗಮವು ತುಲಾರಾಶಿಯ ಜೀವನದಲ್ಲಿ ಕೆಲವು ನಿಜವಾದ ತಪಸ್ವಿ ಅಥವಾ ಪೂರ್ವಜರ ಆಶೀರ್ವಾದದಿಂದ ಮಾತ್ರ ಸಾಧ್ಯ. ನೀವು ಎಂದಾದರೂ ಮುರಿದಾಗ ಪುರಾತನ ಅಥವಾ ಹಠಾತ್ ಪರಿಹಾರವನ್ನು ಅನುಭವಿಸಿದ್ದೀರಾ? ಇದೇ ದೈವೀಯ ಸಂಗಮ. ಇದು ನಿಮಗಾಗಿ ಮತ್ತೆ ಮತ್ತೆ ಹೊಸ ಬಾಗಿಲುಗಳನ್ನು ತೆರೆಯುತ್ತಿದೆ. ಈಗ ಈ ಶಕ್ತಿಗಳು ನಿಮ್ಮ ಜೀವನದಲ್ಲಿ ಆ ನಿಧಿಯನ್ನು ತೆರೆಯುವಂತೆ ಬರುತ್ತಿವೆ. ನೀವು ಇದರ ಬಗ್ಗೆ ಕೇವಲ ಕನಸನ್ನು ಮಾತ್ರ ಕಂಡಿರಬಹುದು. ಆ ನಿಧಿ ಏನು? ಆತ್ಮವಿಶ್ವಾಸ, ಸ್ವಾಭಿಮಾನ, ಸಮಾಜದಲ್ಲಿ ಗೌರವ, ಕುಟುಂಬದ ನಿಜವಾದ ಸಂತೋಷ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಎಂದಿಗೂ ಖಾಲಿಯಾಗದ ಸಂಪತ್ತು. ಕೇವಲ ಹಣ ಮಾತ್ರವಲ್ಲ, ಗೌರವ, ಸಂಬಂಧಗಳು, ಮಾಧುರ್ಯ, ಆರೋಗ್ಯ ಮತ್ತು ಮನಸ್ಸಿನ ಶಾಂತಿ. ನಿಮ್ಮನ್ನು ಎಲ್ಲಿಯೂ ಬೀಳಲು ಬಿಡದ ಶಕ್ತಿ ಪ್ರತಿ ಬಿಕ್ಕಟ್ಟಿನಲ್ಲಿಯೂ ಅದೃಶ್ಯ ಗುಡಿಯಲ್ಲಿ ನಿಂತಿದೆ. ನಿಮ್ಮ ಸ್ವಂತ ಜನರು ಸಹ ನಿಮ್ಮನ್ನು ತೊರೆದಾಗ ಮತ್ತು ಇಡೀ ಜಗತ್ತು ನಿಮ್ಮ ವಿರುದ್ಧವಾದಾಗ ಈ 3 ಶಕ್ತಿಗಳು ತಮ್ಮ ಅಪಾರ ಪ್ರೀತಿ ಮತ್ತು ಕೃಪೆಯಿಂದ ನಿಮ್ಮನ್ನು ರಕ್ಷಿಸಿವೆ. ಅವರು ನಿಮ್ಮ ಶತ್ರುಗಳ ಶಕ್ತಿಯನ್ನು ದುರ್ಬಲಗೊಳಿಸುತ್ತಾರೆ. ಅವರು ನಿಮ್ಮ ರಕ್ಷಣೆಗಾಗಿ ಹೊಸ ಮಾರ್ಗವನ್ನು ನಿರ್ಮಿಸುತ್ತಾರೆ. ಹಲವು ಬಾರಿ ನೀವು ಯಾವುದೇ ಕಾರಣವಿಲ್ಲದೆ ರಕ್ಷಣೆಯನ್ನು ಅನುಭವಿಸಿದ್ದೀರಿ. ಇದ್ದಕ್ಕಿದ್ದಂತೆ ಯಾರೋ ನಿಮಗೆ ಸಹಾಯ ಮಾಡಿದ್ದಾರೆ ಅಥವಾ ಕೆಲವು ಹೊಸ ಅವಕಾಶಗಳು ಮುಂದೆ ಬರುತ್ತವೆ. ಇದೆಲ್ಲವೂ ಶಕ್ತಿಗಳ ಆಟವೂ ಆಗಿದೆ. ಈಗ ನಿಮ್ಮ ಜೀವನದ ರಹಸ್ಯ ಖಜಾನೆ ತೆರೆಯಲಾಗಿದೆ. ಮತ್ತು ಸ್ನೇಹಿತರೆ, ಈ ಆಶೀರ್ವಾದವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಲು ನೀವು ಕಾಳಜಿ, ಕೃತಜ್ಞತೆ, ಸೇವೆ ಮತ್ತು ನಮ್ರತೆಯ ಭಾವನೆಯನ್ನು ಹೊಂದಿರಬೇಕು. ಇದು ದೊಡ್ಡ ಮಂತ್ರ. ನಿಮ್ಮ ಜೀವನದಲ್ಲಿ ನೀವು ಯಾವಾಗಲಾದರೂ ಒಂದು ಪುರಾತನವನ್ನು ನೋಡಿದಾಗ ಮೊದಲು ಈ 3 ಶಕ್ತಿಗಳಿಗೆ ಧನ್ಯವಾದ ಹೇಳಿ. ನಿಮ್ಮ ಜೀವನದಲ್ಲಿ ಎಷ್ಟು ಸಣ್ಣ ಮತ್ತು ದೊಡ್ಡ ಪುರಾತನಗಳು ನಿರಂತರವಾಗಿ ನಡೆಯುತ್ತಿವೆ. ಒಳ್ಳೆಯ ಸುದ್ದಿಯ ಮೇಲೆ ಒಳ್ಳೆಯ ಸುದ್ದಿ, ಅಡೆತಡೆಗಳು ದೂರವಾಗುತ್ತಿವೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಒಳಗಿನಿಂದ ಪಡೆಯುವ ಹೊಸ ಶಕ್ತಿ ನಿಮ್ಮನ್ನು ಎಂದಿಗೂ ಒಂಟಿಯಾಗಿ ಹೋಗಲು ಬಿಡುವುದಿಲ್ಲ. ಇದು ನಿಮ್ಮನ್ನು ಒಂಟಿಯಾಗಿ ಬೀಳಲು ಬಿಡುವುದಿಲ್ಲ. ಇದು ನಿಜವಾದ ಸತ್ಯ. ಇದೇ ಆ ದೈವೀಯ ಖಜಾನೆ. ಅದರ ಮುಂದೆ ಜಗತ್ತಿನ ಎಲ್ಲ ಭೌತಿಕ ಸಂಪತ್ತು ನಿಷ್ಪ್ರಯೋಜಕ. ನಿಮ್ಮ ಜೀವನದಲ್ಲಿ ಈ ಶಕ್ತಿಗಳ ಆಶೀರ್ವಾದದಿಂದ ನಿಮ್ಮ ಬಳಿಯಿರುವ ಎಲ್ಲವನ್ನೂ ನೀಡಲಾಗುತ್ತದೆ. ತುಲಾರಾಶಿಯವರಿಗೆ ಅನುಕೂಲವಾಗುವ ಪ್ರತಿಯೊಂದು ಹೆಜ್ಜೆಯೂ ನಿಮ್ಮ ಸಾಹಸಿಗೆ ಪುರಾವೆ. ಮತ್ತು ಸ್ನೇಹಿತರೆ, ತುಲಾರಾಶಿಯವರು ಯಾವಾಗಲೂ ಸಂತೋಷ, ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯದಿಂದ ಸಂತೋಷವಾಗಿರಲಿ ಎಂದು ನಾವು ಹೃದಯಪೂರ್ವಕವಾಗಿ ಬಯಸುತ್ತೇವೆ. ನೀವೀ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ಅಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ದೇವರ ದರ್ಶನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದನ್ನು ಲೈಕ್ ಮಾಡಿ. ಹಾಗೆಯೇ ನಾವು ನಿಮ್ಮ ಕುಟುಂಬದ ಸದಸ್ಯರೆಂದು ಕಮೆಂಟ್ ವಿಭಾಗದಲ್ಲಿ ಕಮೆಂಟ್ ಮಾಡಲು ಮರೆಯಬೇಡಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.